ಆ ಹುಡುಗಿ ಸತ್ತೋದು ಅನ್ಕೊಂಡಿದ್ಯಾ? ಬದುಕ್ಬಿಟ್ಲು. ಈಗ್ಲಾದ್ರೂ ಸತ್ಯ ಏನು ಅಂತ ಹೇಳ್ಬೋದಲ್ಲ? ಹೇಳ. ಗೊತ್ತಿಲ್ಲ. ಹೇಳಲ್ವಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಹೋಗ್ಬೋದು. ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನನ್ನ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ, ಎಲ್ಲ ಪುಂಡ್ರಿಕಾಕ್ಷೇನೆ ಮಾಡಿದ್ದು. ನಿಮ್ಮ ಮೇಲೆ ಆಸಿಡ್ ಹಚ್ಚಿಸಿದ್ದು ಅವನೇಮ್ಮ. ನಿಮ್ ಗಂಡನ್ ಕೊಲೆ ಮಾಡಿಸಿದ್ದು ಅವನೇ. ಅವನ್ ಗೌರ್ಮೆಂಟ್ ನಲ್ಲಿ ಅದೆಷ್ಟು ಮರ್ಡರ್ ನಡೀತೋ, ಅದೆಷ್ಟು ಹಾಫ್ ಮರ್ಡರ್ ನಡೀತೋ, ಅದಕ್ಕೆಲ್ಲ ಕಾರಣ ಅವನೇ. ನೋಡಿ, ಎಲ್ಲ ವಿಷಯ ಹೇಳಿಬಿಟ್ಟಿದೀವಿ. ನಮ್ಗಳಿಗೆಲ್ಲ ನಿಮ್ ಕ್ಯಾಬಿನೆಟ್ ನಲ್ಲಿ ಏನ್ ಪೋಸ್ಟ್ ಕೊಡ್ತೀರಾ? ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಮ್ಮಿಂದ ಏನಾಗ್ಬೇಕು ಹೇಳಿ. ನನಗೆ ರೇಷ್ಮೆ ಇಲಾಖೆ. ಸಾಕ್ಷಿ ಸಾಕ? ಇನ್ನೂ ಬೇಕಾ? ಡಿ ರಾಯ್. ಈ ರಾಯ್ ಬೆಗ್ಗರ್ ತರ ಬೆಗ್ ಮಾಡೋ ಬೇಬಿ ರಾಯ್ ಅಲ್ಲ. ಡಿಮ್ಯಾಂಡ್ ಮಾಡಿ ಡ್ರಾಫ್ಟ್ ತರಿಸ್ಕೊಳ್ಳೋ ಡಿ ರಾಯ್. ಐ ಮೀನ್ ಡಾಲರ್ ದೌಲತ್ ರಾಯ್. ಈ ರಾಯ್ ಮನ್ಸ್ ಮಾಡಿದ್ರೆ ಇಂಡಿಯಾಲಿರೋ ಯಾವ ಸ್ಟೇಟ್ ನಲ್ಲಾದ್ರೂ ಎಸ್ಟೇಟ್ ಮಾಡ್ಬೋದು. ಬಟ್ ನಾನು ಇಷ್ಟಪಟ್ಟ 1000 ಎಕರೆ ಇರೋ ಆಶ್ರಯ ಎಸ್ಟೇಟ್ನ ನಿನ್ನಿಂದ ನನಗೆ ಮಾಡ್ಸಕ್ಕಾಗ್ಲಿಲ್ಲ. ನಿನ್ಗೋಸ್ಕರ ನಾನು ಏನೆಲ್ಲ ಮಾಡಿದೆ. ಸಿಎಂ ಆಗ್ಬೇಕು ಅಂದೆ, ಕೋಟ್ಯಾಂತರ ರೂಪಾಯಿ ಕೊಟ್ಟೆ. ಸೋತೋಗ್ತೀನಿ, MLAಗಳನ್ನ ಪರ್ಚೇಸ್ ಮಾಡ್ಬೇಕು ಅಂದೆ. ಇಲ್ಲ. ಅದಲ್ಲ ಮಿಸ್ಟರ್ ರಾಯ್. ಮತ್ತೆ ಯಾಕೆ ನೀನು ನಾನು ಇಷ್ಟಪಟ್ಟ ಆಶ್ರಯ ಎಸ್ಟೇಟ್ನ ಇಲ್ಲ ಅಂತ ಇದೆಯಾ? ಹೇಳು. ಆ ಮುದುಕಿ ಒಪ್ತಾ ಇಲ್ವೇ? ಫಾರಿನ್ ನಲ್ಲಿರೋ ನಿಮ್ ಮಗ ಬರೋಲ್ಲ, ಆ ಎಸ್ಟೇಟ್ ನಮಗ್ ಕೊಟ್ಬಿಡು, ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಎಷ್ಟೆಷ್ಟೋ ಹೇಳ್ದೆ. ಕೊಡ್ತಾ ಇಲ್ವೇ? ಸಾಲ್ದೆ ಇದ್ದಿದ್ದಕ್ಕೆ ಅವ್ರು ಇವಾಗ ಏನ್ ಮಾಡಿದ್ದಾರೆ ಅಂತ ಗೊತ್ತಾ? ಗೊತ್ತು. DC ಸತ್ಯಮೂರ್ತಿ ಹತ್ರ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿದ್ದೀನಿ. ಇವತ್ತು ಮರ್ಯಾದೆಯಿಂದ ಒಪ್ಕೊಂಡು ಆ ಎಸ್ಟೇಟ್ ನನ್ನ ಹೆಸರಿಗೆ ಬರ್ಕೊಡ್ಲಿಲ್ಲ ಅಂದ್ರೆ ಆ ಮುದ್ಕಿನ ಶೂಟ್ ಮಾಡಿ ಅದೇ ಎಸ್ಟೇಟ್ ನಲ್ಲಿ ಸಮಾಧಿ ಮಾಡ್ಬಿಡ್ತೀನಿ. ಟೆನ್ಷನ್ ತಗೋಬೇಡ ಮಿಸ್ಟರ್ ರಾಯ್. ಅದ್ರ ವಿಷಯ ಮಾತಾಡೋಕೆ ಆ DC ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದೀನಿ. ಬಂದ್ರೆ ಕರ್ಕೊಂಡು ಹೋಗೋಣ, ಎರಡರಲ್ಲೊಂದು ತೀರ್ಮಾನ ಮಾಡೋಣ. ಇವತ್ತು ಆಶ್ರಯ ಎಸ್ಟೇಟ್ ನಂದಾಗ್ಲೇಬೇಕು. ನಾನ್ ಪ್ರೀತಿಯಿಂದ ಸಾಕಿರೋ 1000 ಕುದುರೆಗಳಿಗೆ ಫಾರಂ ಕಟ್ಲೇಬೇಕು. ನನ್ನ ಹೆಂಡತಿ ಆಸೆನ ಫುಲ್ಫಿಲ್ ಮಾಡ್ಲೇಬೇಕು. ಓಕೆ ಮಿಸ್ಟರ್ ರಾಯ್. ಗುಡ್ ಈವ್ನಿಂಗ್ ಸರ್. ಯು ವಿಲನ್ಸ್, ಐ ವಿಲ್ ಕಿಲ್ ಯು ಆಲ್. ನಮ್ಮನ್ನೇ ಹೌಸ್ ಅರೆಸ್ಟ್ ಮಾಡಿರೋದಕ್ಕೆ ಅದೆಷ್ಟೋ ಧೈರ್ಯ ನಿಮ್ಗೆ? ಇಲ್ಲೇ ನಮ್ ಸಮಾಧಿ ಆದ್ರೂ ಸರಿ, ಈ ನಮ್ಮ ಎಸ್ಟೇಟ್ ಇಂದ ನಿಮ್ಗೆ ಯಾರಿಗೂ ಮಾಡೋದಿಲ್ಲ. ಇದು ನಮ್ಮಪ್ಪ ಕಷ್ಟಪಟ್ಟು ಮಾಡಿರೋ ಆಸ್ತಿ, ನಾವು ಬಾಳಿ ಬದುಕ್ತಿರುವಂತ ಆಸ್ತಿ, ನನ್ನ ಅರ್ಶನ ಕುಂಕುಮಕ್ಕೆ ಅಂತ ಬರ್ಕೊಟ್ಟಿರೋ ಆಸ್ತಿ. ಇದನ್ನ ನಿಮಗ್ ಕೊಡೋದ? ಇದನ್ನ ತಗೊಳಕ್ ನಿಮ್ ಹಣೆಲ್ ಬರ್ದಿದ್ಯೇನ್ರು? ಹೋಗ್ರಾಚೆ. ತಾಯಮ್ಮ, ದೇವಯ್ಯ, ಯಾಕೆ ಈ ವಯಸ್ಸಿನಲ್ಲಿ ನಿಮಗೆ ಸ್ಟಾರ್ಟ? ನಮ್ಮ ಮಗ ಕಾವೇರಪ್ಪ ಫಾರಿನ್ ನಿಂದ ಬಂದೇ ಬರ್ತಾನೆ. ಬಂದು ನಮ್ ಈ ಆಸ್ತಿನ, ಫ್ಯಾಕ್ಟ್ರಿನ ಎಲ್ಲ ವಹಿಸ್ಕೊಂಡು ಬಂಗಾರದ ಹಾಗೆ, ಮಹಾರಾಜನ ಹಾಗೆ ಚೆನ್ನಾಗಿ ಬಾಳ್ತಾನ್ರೋ. ಬಾಳ್ತಾನೆ ಅಲ್ಲ, ಬಾಳ್ತಿದಾನೆ. ಯಾರನ್ನೋ ಮದುವೆ ಮಾಡ್ಕೊಂಡು
ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಅವನಿನ್ ಬರೋಲ್ಲ. ಸುಳ್ಳು. ನಮ್ಮ ಈ ಆಸ್ತಿನ ಹೊಡೆಯೋದಕ್ಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳು ಹೇಳಿ ನಮಗೇನ್ ಲಾಭ ಅಮ್ಮ? ಅವನ್ ಬಿಟ್ರೆ ನಿಮಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ನೀವು ಕಣ್ಣು ಮುಚ್ಚಿದ್ರೆ ಈ ಆಸ್ತಿ ಎಲ್ಲ ದಿಕ್ಕಾಪಾಲಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ದಾಗ ಕೇಳಿದ್ರೆ ನಿಮಗೆ ಕೈ ತುಂಬಾ ಹಣ ಸಿಗುತ್ತೆ. ನಿಮ್ ಹಣ ತಗೊಂಡು ಹೋಗಿ ಯಾವ್ದಾದ್ರು ಹೆಣದ ಮೇಲೆ ಬಿಸಾಕ್ರೋ. ಹುಟ್ಟಿದಾಗಿನಿಂದ ಬಂಗಾರದ ಬಟ್ಲಲ್ಲಿ ಹಾಲು ಕುಡಿದು ಬೆಳೆದವರು ನಾವು. ನಮ್ಗೆ ಯಾಕ್ರೋ ಬೇಕು ನಿಮ್ಮ ಹಣ? ಬಂದ್ಬಿಟ್ರು ಹಣ ಕೊಡ್ತಾರಂತೆ. ಹಣ ಅಲ್ಲ ದೇವಯ್ಯ, ಇಡೀ ಸರ್ಕಾರನೇ ಬಂದು ನಿಮ್ಮ ಮನೆ ಬಾಗ್ಲಲ್ಲಿ ನಿಂತಿದೆ. ಅಂಥದ್ರಲ್ಲಿ ಬೆಲೆ ಕೊಡದೆ ಈ ರೀತಿ ಮಾತಾಡ್ತಿದ್ಯಲ್ಲ, ಇದು ನ್ಯಾಯನಾ? ಎಲ್ಲಿದೆ ರೀ ನ್ಯಾಯ? ಅಲ್ರಿ ಡಿ ಸಿ ಸಾಹೇಬ್ರೆ, ನೀವು ಬಹಳ ಒಳ್ಳೆಯವರು, ಮಹಾ ನಂಬಿಕಸ್ಥರು ಅಂತ ಹೇಳಿ ನಮ್ಮ ಎಸ್ಟೇಟಿನ ಅಷ್ಟೂ ಕಾಗದ ಪತ್ರಗಳು ತಂದು ನಿಮಗೆ ಕೊಟ್ಟು ನಮ್ಮನ್ನು ಕಾಪಾಡಿ ಅಂತ ಬೇಡ್ಕೊಂಡೆ. ಆದ್ರೆ ನೀವು ಹಾಗಲ್ಲ ದೇವನವರೇ, ಅದು ಮುಖ್ಯಮಂತ್ರಿಗಳು ತಾವೇ ಖುದ್ದಾಗಿ ಮಾತಾಡ್ಬೇಕು ಅಂತ ಕರ್ಕೊಂಬಂದ್ರು. ಏನ್ರಿ ಮಾತಾಡೋದು? ನೀವೆಲ್ಲ ಬಂದೆ, ನಾವು ವಯಸ್ಸಾದವರು, ನಮ್ಗೆ ಯಾರೋ ಗತಿ ಇಲ್ಲ, ನಮ್ಮ ಆಸ್ತಿ ಲಫ್ಟಾಯಿಸೋಡಾದ್ ಬಂದಿದ್ದೀರಿ ನೀವಲ್ಲ. ಸರ್, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಸರ್ ತೊಂದರೆ ಕೊಡಬೇಕು? ಬನ್ನಿ ಸರ್ ಹೋಗೋಣ. ನೀವು ದೊಡ್ಡ ಮನುಷ್ಯರ, ದೇವರು ನಿಮ್ಮನ್ನು ಚೆನ್ನಾಗಿಡೋಲ್ಲ. ನೀವು ಹಾಳಾಗಿ ಹೋಗ್ತೀರಿ. ಏ ಮುದ್ಕ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ಸೈನ್ ಮಾಡು. ಮುಚ್ಚು ಬಾಯ್. ಸೈನ್ ಮಾಡ್ಬೇಕಾ? ಸೈನ್. ಐ ವಿಲ್ ಕಿಲ್ ಯು. ಅಯ್ಯೋ ಬಾಬಿ, ನನ್ ಗಂಡನ ಮೇಲೆ ಕೈ ಮಾಡ್ತೀಯೇನೋ? ಅಯ್ಯೋ. ಅಯ್ಯೋ. ಏನ್ ಸರ್, ಅನ್ಯಾಯವಾಗಿ ಅವರಿಬ್ಬರನ್ನು ಕೊಂದ್ಬಿಟ್ರಲ್ಲ ಸರ್. ಸ್ಟಾಪ್ ಇಟ್. ಐ ಆಮ್ ಸಾರಿ. ಇರಿಟೇಷನ್ ತಡ್ಕೊಳಕ್ಕಾಗ್ಲಿಲ್ಲ, ಅವ್ರನ್ನ ಫಿನಿಶ್ ಮಾಡ್ಬಿಟ್ಟೆ. ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ. ಸತ್ಯಮೂರ್ತಿ, ಆ ಮುದ್ಕಿ ಈ ಎಸ್ಟೇಟ್ನ ನನ್ನ ಹೆಸರಿಗೆ ಮಾರಿ ದೇಶಾಂತರ ಹೊರಟೋಗಿದ್ದಾರೆ. ನನ್ನ ಹೆಸರಿಗೆ ಖಾತಾ, ಲ್ಯಾಂಡ್ ಅಲಾಟ್ಮೆಂಟ್ ಎಲ್ಲ ಫಾರ್ಮಾಲಿಟೀಸ್ ಪ್ರಕಾರನೇ ನಡೆದೋಗ್ಬಿಡುತ್ತೆ. ನೀವು ಇದಕ್ಕೆ ಸಾಕ್ಷಿಯಾಗಿ ಇದಕ್ಕೊಂದು ಸೈನ್ ಮಾಡಿ. ಅವ್ರು ಕೊಟ್ಟ ಈ ಎಸ್ಟೇಟ್ನ ಎಲ್ಲ ಡಾಕ್ಯುಮೆಂಟ್ಸ್ನು ನನಗೆ ತಂದ್ಕೊಡಿ. ಇದಕ್ಕೊಂದು ಸೈನ್ ಮಾಡಿ. ನೋ, ನಾನು ಸೈನ್ ಮಾಡಲ್ಲ. ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಏನ್ ಸತ್ಯಮೂರ್ತಿ, ನೀವು ಕಿರಿಕಿರಿನಾ? ಏನ್ ಸರ್, ನೀವು ಇವ್ರ ಜೊತೆ ಸೇರ್ಕೊಂಡು ಈ ರೀತಿ ಮಾತಾಡ್ತಿದ್ರಲ್ಲ. ಛೇ, ಬ್ಲಡಿ ಪಾಲಿಟಿಷಿಯನ್ಸ್. 14 ವರ್ಷದಿಂದ ಕಾದು ಕಷ್ಟಪಟ್ಟು ಹಿಡಿದ ಪದವಿಯ ಆಸೆಯಿಂದ ಎಲ್ಲಿ ಆ SP ವಿಶ್ವನಾಥ್ ಈ ಕೇಸನ್ನ ಕಂಡು ಹಿಡಿದು ಬಿಡ್ತಾನೋ ಅಂತ ನಾನೇ ನನ್ನ ಮಗನ ಕೈಯಿಂದ ಅವನ್ನ ಕೊಲೆ ಮಾಡಿಸಿದೆ. ಒಂದು ಸಿಲ್ಲಿ ಕಾರಣ, ಯಾವನೋ ಒಬ್ಬ ಶ್ರೀಮಂತನ ಹೆಂಡತಿ ಆಸೆ ಪೂರೈಸಬೇಕು ಅಂತ ಅದು ಎಷ್ಟು ಜನ ಬರೀ ತಗೊಂಡೆ. ನಿನ್ನಂತ ಏನು ಮಾಡಿದ್ರು ಪಾಪ ಬರಲ್ಲ. ನೀನು ಅನ್ಕೊಂಡಾಗೆ ಆ ಹುಡುಗಿ ಬದುಕಿಲ್ಲ, ಸತ್ತು.